ಅವ್ರು ಯಾರಿದ್ರು ಅಂತ ಗೊತ್ತಿಲ್ಲ. ಆಮೇಲೆ ಈ ಕಟ್ವೇಶದಲ್ಲಿ ವಿಶ್ವನಾಥ, ಸ್ಕ್ವಾಟ ಸುರೇಶ, ಬೆದರಾಡಿ ನರಸಿಂಹ, ಮತ್ತೆ ಯಾರು ದಲ್ಲಿ ಜೋಗು ಕುಲಾಲ್ರು, ಬೇಗಾರ್ ಶಿವಕುಮಾರ್, ಸುರೇಶ್ ಅಂತ ಹೇಳಿದ್ರು ಕೊಹ್ಲಿ ಆ ವರ್ಷ ಅವರು. ಈಗ ಮೇಳಕ್ ಹೋಗುದಿಲ್ಲ ಮನೇಲಿ, ಮತ್ತೆ ಯಾರು ನೆನಪಾಗುದಿಲ್ಲ. ತುಂಬಾ ವರ್ಷ ಆಯ್ತಲ್ಲ. ತುಂಬಾ ವರ್ಷ ಆಯ್ತು. ಅಂದ್ರೆ ನೀವು ಅಲ್ಲಿಂದ ಬಗ್ಗೋಡಿ ಮೇಳಕ್ಕೆ ಅಂದ್ರೆ ಮಡಮಕ್ಕಿಗೆ ಹೋದೆ. ಮಡಮಕ್ಕಿ ನೀವು ಎಲ್ಲ ಮೇಳಕ್ಕೆ ಹೋಗಿದ್ರಿ? ಹೆಚ್ಚಿನ ಮೇಳಕ್ಕೆ ಹೋಗಿಲ್ಲ. ಅಲ್ಲಿಂದ ಜೋಡಾಟ ಇಲ್ಲ. ಇತ್ತೀಚೆಗೆ ಮಧ್ಯ ಎಲ್ಲ ಮಾಡ್ತಿದ್ರು ಅಷ್ಟೇ, ಬಿಟ್ರೆ ಇಡೀ ಪ್ರಸಂಗ ಅಲ್ಲ. ಲಾಸ್ಟ್ ಒಂದು ತುಂಡು ಪ್ರಸಂಗ ಮೀನಾಕ್ಷಿ ಕಲ್ಯಾಣ ಹೀಗಿದ್ದ ಜೋಡಾಟ ಮಾಡ್ತಿದ್ರು ಕಂಟಿನ್ಯೂ ಆಗಿ. ಜೋಡಾಟ ನಿಮ್ಗಾಗ ವಿಶ್ವನಾಥ್ ಗಾಣಿಗರಿದ್ರು. ಮತ್ತೆ ಯಾರೆಲ್ಲ ಇದ್ರು ಸರ್ ಆ ಟೈಮಲ್ಲಿ? ಅವಾಗ ಕೋಟ ಸುರೇಶ, ಕೋಟಕೋಡಿ ಜೋಡಿ, ಅಲ್ಲಿಂದ ಜೋಡಿ ಬಂದ್. ಆಮೇಲೆ ಜೋಗು ಕುಲಾಲ್, ಆಮೇಲೆ ಬೇಗಾರ್ ಶಿವಕುಮಾರ್, ಅಲ್ಲಿ ಅವಾಗ ಭಾಗವತರು ಯಾರು ನಿಮ್ಮಲ್ಲಿ? ಆವಾಗ ಫಸ್ಟಿಗೆ ಸದಾಶಿವಮೇನ್ ಸದಾಶಿವಮೇನ್ ಭಾಗವತರಾಗಿದ್ರು ಅವಾಗ ಅಲ್ಲಿ ಸೌಕೂರ್ ಮಾಡಿದ್ರು. ಅವರು ಸಾಲಿಗ್ರಾಮದಿಂದ ಅಲ್ಲಿಗೆ ಬಂದ್ರು. ಹೌದೌದು, ಸಾಲಿಗ್ರಾಮ ಸೌಕೂರಿ ಬಂದ್ರು. ನೋಡ್ತೀರಿ ಅದ್ ಮಾಡಿ. ಮತ್ತೊಬ್ರು ಮತ್ತೆ ನೆನಪಿದ್ಯಾ? ಮತ್ತೊಬ್ರು ಯಾರಂತ ನೆನಪಾಗುದಿಲ್ಲ. ಗೊತ್ತಾಗ್ಲಿ ಅಂದ್ರೆ ಹಿಂದಿನ ಕಾಲಕ್ಕೆ ಹೋದಾಗಾಯ್ತು. 91 ಇಸ್ವಿ ಹಾಗೆ ಹೇಗಿತ್ತು ಏನಿತ್ತು ನಮ್ಗೆ ಈಗ ಗೊತ್ತಿಲ್ಲ. ಕಲ್ಪನೆ ಮಾಡುವಾಗ 30 ವರ್ಷ ಆಯ್ತು, 36 ವರ್ಷ. ಅದೇ ಅವ್ರು ಯಾರಿದ್ರು ಅಂತ ಗೊತ್ತಿಲ್ಲ. ಆಮೇಲೆ ಈ ಕಟ್ವೇಶದಲ್ಲಿ ವಿಶ್ವನಾಥ, ಸ್ಕ್ವಾಟ ಸುರೇಶ, ಬೆದರಾಡಿ ನರಸಿಂಹ, ಮತ್ತೆ ಯಾರು ದಲ್ಲಿ ಜೋಗು ಕುಲಾಲ್ರು, ಬೇಗಾರ್ ಶಿವಕುಮಾರ್, ಸುರೇಶ್ ಅಂತ ಹೇಳಿದ್ರು ಕೊಹ್ಲಿ ಆ ವರ್ಷ ಅವರು. ಈಗ ಮೇಳಕ್ ಹೋಗುದಿಲ್ಲ ಮನೇಲಿ. ಹಾಸಿಗಾರರು ಸುಳ್ಗೋಡ್ ನಾರಾಯಣ್ ಒಬ್ಬರೇ ಜೊತೆಯಲ್ಲಿ ಅವ್ರ ಜೊತೆಲೆಲ್ಲ ಈ ಭಾರತೀಯ. ಆಗ ಮುಖ್ಯ ವೇಷ ಇವರು ವಿಶ್ವನಾಥ್ ಗಾಣಿಗರಿದ್ರು. ಎರಡನೇ ವೇಷ ಅವ್ರಿಗೆ ಗೊತ್ತಿಗೆ ಇವರು ಕೋಟ ಸುರೇಶ್. ಅದೇ ಅವ್ರದೊಂದು ಜೋಡಿ ಫೇಮಸ್. ನೀವು ಆಗ ಯಾವ ತರದ ಪಾತ್ರ ಮಾಡ್ತಾರೆ? ಎಲ್ಲಾ ಪಾತ್ರ ಬರ್ತಿತ್ತು, ಹೊಸ ಪ್ರಸಂಗ ಅಲ್ಲ. ಎಲ್ಲಾ ಪಾತ್ರ ಬರ್ತಿತ್ತು. ಎಲ್ಲಾ ಪಾತ್ರ ಎರಡು ಮೂರು ವೇಷ ಒಂದು ಆಟದಲ್ಲಿ. 3-5 ಐತೆ, 4-6 ಐತೆ. ಬೆಳಿಗ್ಗೆವರೆಗೂ ಅಲ್ಲ ಸರ್? ಬೆಳಗ್ಗೆವರೆಗೆ ಆಟ ಅಲ್ಲ. ಹೌದು, ಅವಕಾಶ ತುಂಬಾ ಸಿಗ್ತಲ್ಲ ಸರ್, ತುಂಬಾ ಅವಕಾಶ. ಅದ್ರಲ್ಲಿ ತಯಾರಾಗಿ ಮುಂದುವರೆದೆ. ಅದು ಕಲಿತಾ ಬಂದ್ರಿ ಸರ್. ಒಂದೊಂದು ಮೇಳ ಒಂದೊಂದು ಮೇಳ. ಈಗ 4 ವರ್ಷ ಕಮಲಶೀಲ ಅಂದ್ರೆ 5 ವರ್ಷ ಅಂದ್ರೆ ನೀವಲ್ಲಿ ತುಂಬಾ ಕಲ್ತ್ರಿ. ಅಂದ್ರೆ ನೀವು ಸಾಲಿಗ್ರಾಮಕ್ಕೆ ಹೋದ್ರಿ ನೋಡುವ ಅಂತ. ಸಾಲಿಗ್ರಾಮದ ಅವಾಗ ಮೇಘ ಮಯೂರಿ ಆಗ್ತಿತ್ತು. ಮೇಘ ಮಯೂರಿ ಅವಾಗ ದೊಡ್ಡ ಸೆಟ್ ಅದು. ಹಾಗೆ ಜಲವಳ್ಳಿಯರು, ಅರಾಟೆಯವರು ಇದ್ರ? ಅರಾಟೆಯವರಿದ್ರು, ಜಲವಳ್ಳಿ, ಅರಾಟಿ. ಆಮೇಲೆ ಯಾರಿದ್ರು ಮಾರ್ರೆ? ಹಾಸ್ಯಕ್ಕೆ ಜಯರಾಮ್ ಶೆಟ್ಟಿ ಇದ್ರು. ಹಲ್ಲಾಡಿ ಮುಖ್ಯ ಪ್ರಾಣ ಇದ್ರ? ರಾಮನೇರಿ ಮಯೂರಿ. ರಾಮನೇರಿ ವೇಷ ಚಂದಲ್ಲ ಸರ್? ಅವ್ರ ಬಗ್ಗೆ ನಮ್ಗೆ ನಾವು ಕೂಡ ನೋಡಿದ್ದೇವೆ. ಚಂದ ವೇಷ, ಭಾರಿ ಚಂದ ವೇಷ. ಅವರು ಮುಖ್ಯ ಪ್ರಾಣ ಜೋಡಿ, ಒಂದು ಭಯಂಕರ ಜೋಡಿ. ದಯಾನಂದ ನಾಗೂರ್ ಇದ್ರು, ಅವ್ರ ಮೇನ್ ವೇಷ ಒತ್ತಿವ್ರಿದ್ರು. ರಾಮನೇರಿ ಅವರು ಜನಪ್ರಿಯ ವೇಷ. ನಾಗೂರ್, ದಯಾನಂದ ನಾಗೂರ್ ಆಗ್ಲಿ ಸರ್. ನಿಮ್ಮ ಕಮಲಶೀಲೆ ಅವರ ಮಗನು ಹಾಗೆ ಮಾಧವನ ಅಮೃತೇಶ್ವರಿ. ಈಗ ನಿನ್ನೆ ತಾನೇ ಅವರ ಸಂದರ್ಶನ ಮುಗ್ದದಷ್ಟು. ಹೌದಾ? ಅವ್ರ ಪ್ರಸಾರ ಆಗಿದೆ ಹಾಗೆ. ಅವ್ರದ್ದು ಪ್ರಸಾರ ಅವ್ರದ್ದು ಮಾಡಿ ಉತ್ತಮ ವೇಷಧಾರಿ. ಹೌದು. ಹಾಗೆ ಬಹಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಕಮಲಶಿಲೆ ಮೇಳ ಮತ್ತೆ ಅದೇ ರೀತಿ ಸೌಕೂರು ಮೇಳಗಳ ಬಗ್ಗೆ ಮಾತಾಡಿದ್ರಿ ಸರ್. ತಾವು ಸಾರಿಗ್ರಾಮ ಮೇಳ 3 ತಿಂಗಳಿದ್ರಿ. ಅಲ್ಲಿಂದ ಏನಾದ್ರು ಸಮಸ್ಯೆ ಆಯ್ತಾ ಅಥವಾ ನಿಮಗೆ ಏನಾದ್ರು ಬರ್ಬೇಕಾಯ್ತಾ? ಸಮಸ್ಯೆ ಆಗ್ಲಿಲ್ಲ. ಯಜಮಾನ್ರೇ ಹೇಳಿದ್ದು, ನೀನು ಸೌಕೂರು ಮೇಳದ ಹೋಗು ಅಂತೇಳಿ. ಅಲ್ಲೇ ಕಡಿಮೆ ಜನ, ಸೌಕೂರು ಮೇಳಕ್ಕೆ ಹೋಗು ಅಂತೇಳಿ. ನಾವು ಬಯಲಾಟದಲ್ಲೇ ಇದ್ದದ್ದಲ್ವಾ, ಸೌಕೂರು ಮೇಳಕ್ಕೆ. ನಂಗೆ ಎಷ್ಟು ಮೇಳ ಇತ್ತು ಸರ್ ಅವರಿಗೆ? ಒಂದೇ ಮೇಳ ಬಿಟ್ರೆ ಸಾಲಿಗ್ರಾಮ ಮೇಳ. ಎರಡೇ ಮೇಳ ಇತ್ತು. ಹಾಲಾಡಿ ಎಲ್ಲ ಅದ್ಯಾವ್ದಿಲ್ಲ. ಹಾಗೆ ಸೌಕೂರು ಮೇಳಕ್ಕೆ ನೀವು ಅವ್ರು ಹೇಳಿ ಬಂದ್ರಿ? ಹೌದೌದು. ಸೌಕೂರು ಆದ್ರೆ ಈ ಟೆಂಟ್ ಮೇಳದ ಅನುಭವ ಹೇಗಿತ್ತು ಸರ್? ನೀವು ಬಯಲಾಟ ಮೇಳದ ಜಾಸ್ತಿ ಇತ್ತಲ್ಲ? ಟೆಂಟ್ ಮೇಳದ ಅನುಭವ ಅಂತ ಹೇಳಿದ್ರೆ, ಟೆಂಟ್ ಮೇಳದ ಅನುಭವ ಮೊದಲೇ ಇತ್ತು ನನಗೆ. ಮೂಲ್ಕಿ ಮೇಳದಲ್ಲಿ. ಹೌದೌದು, ಮೂಲ್ಕಿ ಮೇಳ ಟೆಂಟ್ ಮೇಳ ಅಲ್ಲ.
ಅದೇ ಇಲ್ಲಿ ಇಲ್ಲಿ ಮತ್ತು ದೊಡ್ಡ ಕಲಾವಿದ್ರಲ್ಲ, ಇಲ್ಲಿ ದೊಡ್ಡ ಕಲಾವಿದ್ರು. ಅಲ್ಲಿ ನಮ್ಗೆ ತಿಳುವಳಿಕೆ ಆಪ್ರೊಳಗೆ ಮೇಳಕ್ಕೆ ಇತ್ತು. ಅದು ಮೇಳ ಕೈದಾಯ್ತು, ಮೇಳ ಗಂಟೆ ಒಂದ್ ವರ್ಷ ಆಗಿತ್ತು ಅಲ್ಲ, 3 ವರ್ಷ ಮಾಡಿದ್ರೆ ಅಷ್ಟೇ. 3 ವರ್ಷ ಇದ್ರಿ ನೀವು? ಇಲ್ಲ, ಒಂದೇ ವರ್ಷ, ಲಾಸ್ಟ್ 1 ವರ್ಷ ಇತ್ತು. ನೀವು ಬರುವಾಗ್ಲೇ 2 ವರ್ಷ ಆಗಿತ್ತು ಮೇಳ. ದೇವ್ರ ಸೇವೆ ಆಗ್ಲಿಲ್ಲ. ಏನು ಅದು ಸರ್ ಹಾಗೆ ಅದು ಗೊತ್ತಾ, ಕುಂದಾಪುರ ಲಾಸ್ಟ್ ಮಾಡಿದ್ದು, ಕುಂದಾಪುರ ಆಟೋ ಲಾಸ್ಟ್ ಮಾಡಿ ಸಮಸ್ಯೆ ಆಯ್ತು. ದೇವ್ರ ಸೇವೆ ಆಗ್ಲಿ ಅಂತ ಸಮಸ್ಯೆ ಆಯ್ತು. ಗೊತ್ತಲ್ಲ, 3 ಜನ ಯಜಮಾನ್ರು, ಭುವನೇಶ್ ಶೆಟ್ರು, ಮತ್ತೊಬ್ಬರು ಹೆಸರು ಪಾತ್ಲೆ, ಅವರು ನಗರದಲ್ಲಿ ಹೋಟ್ಲ್ ಮಾಡ್ಕೊಂಡಿದ್ರು ಅವ್ರಿಗೆ. ಅವರು ಮತ್ತೊಬ್ರು, ಇದು 3 ಜನ ಒಟ್ಟು. ಯೋಗೇಶ್ ಶೆಟ್ರು ಅಂತ, ಯೋಗಿ ಶೆಟ್ರು ಸಾಗರದವ್ರು 3 ಜನ ಇದ್ರು. ಭುವನೇಶ್ ಶೆಟ್ರು ಅಂದ್ರೆ ಕಾಪು ಅವರು, ಅವರು ಯೋಗೇಶ್ ಶೆಟ್ರು ಅಂದ್ರೆ ಅವ್ರು ಸಾಗರದವ್ರು. ಮತ್ತೆ ಮತ್ತೊಬ್ರು ಇದ್ರು, ಅವ್ರ ಹೆಸರು ನೆನಪಾತ್ಲೆ. 3 ಜನ ಒಟ್ಟು ಪಾರ್ಟ್ನರ್ ಮಾಡಿ ಮಾಡಿದ್ರು. 3 ವರ್ಷ ಬಂತು. 3 ವರ್ಷ. 3ನೇ ವರ್ಷ ಆಗಿಲ್ಲ. ಸೇವೆ ಆಗ್ಲಿಲ್ಲ, ಬೇಗ ಮುಗಿತು. ಅದು ನಿಮ್ಗೆ ಅನುಭವ ಇತ್ತು. ಸಾಲಿಗ್ರಾಮಕ್ಕೆ ಅಲ್ಲ, ಮತ್ತೆ ಕಮಲಶಿಲೆಗೆ ಬಂದ್ ಮತ್ತೆ ಸಾಲಿಗ್ರಾಮದಲ್ಲೂ ನೀವು ಸಣ್ಣ ಸಣ್ಣ ಪಾತ್ರ ಮಾಡಿದ್ರೆ ಅಂದ್ರೆ ನಮ್ಮ ಟೆಂಟ್ ಮೇಳದ ಇದು ತಿಳ್ಕೊಳ್ಳಿಕ್ಕಲ್ಲ, ನಮ್ಮ ಹುಡುಗಾಟಿಗೆ ಸಣ್ಣ ಪ್ರಾಯ. ಹಾಗೆ ಹಂಗೆ ಸೌಕುರ್ ಮೇಳದಲ್ಲಿ ಒಂದು 5 ವರ್ಷ ಇದ್ದೆ ಅವಾಗ. ಸೌಕುರ್ ಮೇಳದಲ್ಲಿ 5 ವರ್ಷ ಇದ್ದೆ. 5 ವರ್ಷ ಇದ್ರಿ ಅಮೃತ ಅಲ್ಲಿ ಕಮಲಶಿಲೆಯಿಂದ 5 ವರ್ಷ ಆಗಿ ಸೌಕುರ್ ಮೇಳ 5 ವರ್ಷ. ಸೌಕುರ್ ಮೇಳ 5 ವರ್ಷ. 5 ವರ್ಷ 5 ವರ್ಷ ಇದ್ದೆ. 5 ವರ್ಷದಲ್ಲಿ ಆಗ ಅವರೇ ಇದ್ರು, ಕೋಟೆಯವರು ಇದ್ರು. ಆಮೇಲೆ ನಾನು ಅದು ಅದ್ರ ಮ್ಯಾಲ ಮತ್ತೊಂದ್ಸಲ ಹೋಯ್ದಿ ಸೌಕುರ್ ಮೇಳಕ್ಕೆ. ಆವಾಗ ಕೋಟದವ್ರು ಇಲ್ಲ, ಹೋದಾಗ 5 ವರ್ಷ ಇದ್ರು. ಪಾಟ, ಕೋಡಿ, ಬೇಗಾರ್, ಚೌಕುಲದೆಲ್ಲ ಇದ್ರು. ಈಗ ಅದಾದ್ಮೇಲೆ ನೀವ್ ಎಲ್ಲಿಗೆ ಬಂದ ಸರ್? ಸೌಕೂರ್ ಆದ್ಮೇಲೆ? ಸೌಕೂರ್ ಆದ್ಮೇಲೆ ಬಗ್ವಾಡಿ ಮೇಳಕ್ಕೆ ಹೋದೆ. ಬಗ್ವಾಡಿ ಮೇಳ ಅಂದ್ರೆ ಯಾವ ತರದ್ದು? ಅಂದ್ರೆ ಬಯಲಾಟ ಮೇಳ? ಬಯಲಾಟ. ಅಲ್ಲಿ ಯಾವ ತರ ವೇಷ ಹಾಕಿರ್ತಾರೆ? ಯಾವ ತರ? ಎಲ್ಲಾ ಟೈಪ್ ವೇಷ ಮಾಡ್ತಿದ್ದೆ. ಎಲ್ಲ ಅದಿದಂತ ಎಲ್ಲ ಟೈಪ್ ವೇಷ ಮಾಡ್ತಿದ್ದೆ. ದೊಡ್ಡ ವೇಷ? ದೊಡ್ಡ ವೇಷ ಮಾಡ್ತಿದ್ದೆ. ಅದು ಹೊಸ ತಂಡ ಸಾಮುಗರು ಇದ್ರ ಜೊತೆಲಿ. ಯಾವ ಸಾಮುಗರು? ವಾಸುದೇವ್ ಸಾಮುಗರು. ಬಗ್ವಾಡಿ ಮಾಡಿದ್ರ ಅವರು? ಬಗ್ವಾಡಿ ಮಾಡಿದ್ರು. ಅಲ್ಲಿ 2 ವರ್ಷ ಮಾಡಿದೆ. ಅವ್ರಿಗೆ ಲಾಸ್ ಆಯ್ತು, ಮೇಳಕ್ಕೆ 5 ಮಾಡ್ರ ಗಡಿ ಬಗ್ವಾಡಿ. ಅಲ್ಲಿ ಮತ್ತೆ ಸಾಮುಗರು ಮತ್ತೆ ಯಾರಲ್ಲಿದ್ರು ಸರ್ ಆ ಟೈಮಲ್ಲಿ? ಜಗದೀಶ್ ಹೆಗಡೆ ಅಂತ ಹೇಳಿ ಮಾಡ್ಕೊಡೋರು. ಅವಾಗ ಮಂಕಿ ಈಶ್ವರ ನಾಯ್ಕರು ಗೊತ್ತಾ? ಅವ್ರು ಆ ಮೇಳಕ್ ಬಂದ್ರೆ ಅವಾಗ ನಾ ಬಣ್ಣ ಹಚ್ಚಿ ಬಿಟ್ಟದ್ ನಾನೇ. ಇಲ್ಲಿ ಬಂದಿದ್ರು. ಮತ್ತೆ ಯಾರು ನೆನಪಾಗುದಿಲ್ಲ. ತುಂಬಾ ವರ್ಷ ಆಯ್ತಲ್ಲ? ತುಂಬಾ ವರ್ಷ ಅಂದ್ರೆ ನೀವು ಅಲ್ಲಿಂದ ಬಗ್ವಾಡಿ ಮೇಳಕ್ಕೆ ಅಂದ್ರೆ ಮಡಮಕ್ಕಿಗೆ ಹೋದೆ. ಮಡಮಕ್ಕಿ ನೀವು ಎಲ್ಲ ಮೇಳಕ್ಕೆ ಹೋಗಿದ್ರ? ಹೆಚ್ಚಿನ ಮೇಳಕ್ಕೆ ಹೋಗಿಲ್ಲ. ಈಗ ಮಾತಾಡ್ತಾ ಹೋದಾಗ ಎಲ್ಲ ಮೇಳ. ಮಡಮಕ್ಕಿಯಲ್ಲಿ 5 ವರ್ಷ ಇದ್ದೆ. 5 ವರ್ಷ ಇದ್ರಿ ಅದ್ರ? ಮಡಮಕ್ಕಿಯಲ್ಲಿ 5 ವರ್ಷ ಇದ್ದೆ. ಅವರು ಅಲ್ಲಿ ಯಾವ ತರ ಪಾತ್ರ ಸರ್? ಅಲ್ಲೆಲ್ಲ ಅಲ್ಲೂ ಹಾಗೆ ಎಲ್ಲಾ ಪಾತ್ರ ಮಾಡ್ತಾ ಇದ್ದೆ. ಅಲ್ಲಿ ಭೋಜರಾಜ್ ಶೆಟ್ರು ಅವ್ರು ತೀರಿ ಹೋದ್ರೆ ಅಲ್ಲಿಂದ ಬಿಟ್ಟೆ. ಎಷ್ಟು? 5 ವರ್ಷ ಇದ್ರಿ? 5 ವರ್ಷ ಇದ್ದೆ. ನೀವೀಗ ಎಷ್ಟು ಯಕ್ಷಗಾನ ರಂಗದ ಎಷ್ಟು ವರ್ಷ? 42 ವರ್ಷ ತಿರುಗಾಟ ಆಯ್ತು. 42 ವರ್ಷ ತಿರುಗಾಟ. ಅಂದ್ರೆ ನೀವು ಸೌಕೂರಲ್ಲಿ 5 ಅಂತ ಹೇಳಿದ್ರಿ, ಹಾಲಾಡಿಯಲ್ಲಿ 10, ಹಾಲಾಡಿ ಮೇಳಕ್ಕೆ ಹೋಗಿದ್ರಿ 10 ವರ್ಷ. ನಂತರ ಈಗ ನೆಕ್ಸ್ಟ್ ನಂತರ ಬರ್ಬೇಕು ಅದೀಗ ಅಲ್ಲ ಸರ್, ಹಾಲಾಡಿ ಮೇಳದ್ದು ನಿಮ್ಮ ಪಯಣ. ಹಾಗೆ ಇಷ್ಟು ಮೇಳಗಳು ಅಲ್ಲ ಸರ್. ಈಗ ಒಂದು ಅರ್ಧ ಸಂದರ್ಶನ ಆಗ್ಲಿಲ್ಲ ಇನ್ನು, ಆಗ್ಲೇ 1 5 6 7 ಮೇಳ ಆಯ್ತು ಈಗ ಅಲ್ಲ ಸರ್. ಇದೆಲ್ಲ ನಿಮ್ಗೊಂದು ಅನುಭವ ಸಿಗ್ತದಲ್ಲ ಸರ್? ಒಂದೊಂದು ಮೇಳಕ್ಕೆ ಹೋದಾಗ ಅನುಭವ ಸಿಗ್ತದೆ ಸರ್. ನಿಜವಾಗಿ ನೀವು ಫಸ್ಟ್ ಗೆ ಹೋದದ್ದು ನೀವು ಕಳವಾಡಿ ಮೇಳ ಸರ್, ತದನಂತರ ಕಮಲಶಿಲೆ, ಮೂಲ್ಕಿ ಮೇಳ, ತದನಂತರ ಕಮಲಶಿಲೆ, ಆಮೇಲೆ ಸೌಕೂರ್, ಮತ್ತೆ ಮಡಮಕ್ಕಿ ಅಲ್ಲ ಸರ್? ಮಡಮಕ್ಕಿ 10 ವರ್ಷ ಇದ್ದಲ್ಲಿ 10 ವರ್ಷ 5 ಮೇಳ ಆಯ್ತು ಸರ್ ಅಲ್ಲ ಸರ್? ಹೌದು, ಆಗ್ಲಿ ಸರ್. ಅಂದ್ರೆ ಮಡಮಕ್ಕಿ ಮೇಳದಲ್ಲಿ ಅನುಭವ ಅಂತಂದ್ರೆ ಹೊಸ ತರ ಐತೇನೋ ಅಲ್ಲಿ ಸ್ವಲ್ಪ ಅನುಭವ? ಯಾವ ತರ? ಏನಿಲ್ಲ, ಅವಾಗ ಅಲ್ಲಿ ಕಷ್ಟ ಜೀವನ ಇತ್ತು, ಬರೀ ಕಷ್ಟ. ಅವರಿಗೆ ಹರಕೆ ಆಟ ಇಲ್ಲ, ಇಲ್ಲ ಕಲೆಕ್ಷನ್ ಆಟಗಳು, ಗಿಡಾರೆಲ್ಲ ಸರಿ ಇರ್ಲಿಲ್ಲ ಆವಾಗ.